ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣವನ್ನ ಹೊಂದಿದ್ರಲ್ಲ, ವಿಚಾರದ ಕುರಿತಾಗಿ ದುರಂತದ ಬಗ್ಗೆ ತನಿಖೆಗೆ ಮಮತಾ ಬ್ಯಾನರ್ಜಿ ಆಗ್ರಹಿಸಿದ್ದಾರಂತೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಮೇಲ್ವಿಚಾರಣೆಯಲ್ಲಿ ದುರಂತದ ಬಗ್ಗೆ ತನಿಖೆಯಾಗ್ಲಿ, ಬೇರೆ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನನಗೆ ನಂಬಿಕೆ ಇಲ್ಲ, ಬದಲಿಗೆ ಸುಪ್ರೀಂ ಕೋರ್ಟ್ ಅಂಡರಲ್ಲೇ ತನಿಖೆ ಆಗಬೇಕು. ದೇಶದಲ್ಲಿ ಜನರು ಹಾಗೂ ನಾಯಕರಿಗೆ ಯಾವುದೇ ಸುರಕ್ಷತೆ ಇಲ್ಲ, ನಾಯಕರಿಗೆ ಸುರಕ್ಷತೆಯ ಕೊರತೆ, ಯಾವುದೇ ಭರವಸೆ ಉಳಿದಿಲ್ಲ ಅಂತ ದೀದಿ ಹೇಳಿದ್ದಾರಂತೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿಕೆಯನ್ನು ನೀಡಿದ್ದಾರೆ. ಏನಂತ? ದೇಶದಲ್ಲಿರುವಂತಹ ರಾಜಕೀಯ ಮುಖಂಡರುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಧೈರ್ಯವಿಲ್ಲ, ಅವರಿಗೆ ಒಂದು ರಕ್ಷಣೆ ಇಲ್ಲ. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ, ವಿಮಾನ ದುರಂತ, ಇದನ್ನ ಸುಪ್ರೀಂ ಕೋರ್ಟ್ ಅಂಡರ್ ಅಲ್ಲಿ ತನಿಖೆ ಮಾಡಬೇಕು. ಬೇರೆ ಯಾವುದೇ ತನಿಖಾ ಸಂಸ್ಥೆಗಳ ಮುಖಾಂತರ ನೀವು ಮಾಡಿದ್ರು ಕೂಡ ನಾವು ಅದನ್ನ ನಂಬಲ್ಲ. ಇವತ್ತೆಲ್ಲದೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲೇ ಬರುತ್ತೆ. ಹಾಗಾಗಿ ಇದಕ್ಕೆ ನೇರ ಹಸ್ತಕ್ಷೇಪವನ್ನು ಸುಪ್ರೀಂ ಕೋರ್ಟ್ ಮಾಡಬೇಕು, ಸುಪ್ರೀಂ ಕೋರ್ಟ್ ಅಂಡರ್ ಅಲ್ಲೇ ಇದರ ತನಿಖೆ ಆಗಬೇಕು ಅಂತ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ದೀದಿ ಮಮತಾ ಬ್ಯಾನರ್ಜಿ ಮಾತಾಡಿದ್ದಾರೆ. ದುರಂತದ ಬಗ್ಗೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾತಾಡಿದ್ದಾರಂತೆ. ಅಜಿತ್ ಪವಾರ್ ಅವರ ಸಂತಾಪವನ್ನು ಎಲ್ಲರೂ ಕೂಡ ಸೂಚಿಸ್ತಾ ಇದ್ರೆ, ಮಮತಾ ಬ್ಯಾನರ್ಜಿ ಇನ್ನೊಂದು ರೀತಿಯ ಕಾಂಟ್ರವರ್ಷಿಯನ್ನು ಇಲ್ಲಿ ಹುಟ್ಟಾಕಿದ್ದಾರೆ. ಏನಂತ ಹೇಳಿದ್ರೆ, ಇದು ಒಂದು ಪ್ಲ್ಯಾಂಡ್ ಕಿಲ್ಲಿಂಗ್ ಕೂಡ ಆಗಿರಬಹುದು, ಪ್ಲ್ಯಾಂಡ್ ಮರ್ಡರ್ ಆಗಿರಬಹುದು ಅನ್ನುವಂತಹ ಅರ್ಥದಲ್ಲಿ ಮಮತಾ ಬ್ಯಾನರ್ಜಿ ಇವತ್ತು ಮಾತಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಇದು ಬೇರೆ ಯಾವುದೇ ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸಬಾರದು, ಬದಲಿಗೆ ಸುಪ್ರೀಂ ಕೋರ್ಟ್ ಅಂಡರ್ ಅಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಇದರ ತನಿಖೆಯನ್ನ ಮಾಡಬೇಕು ಅಂತ ಮಮತಾ ಬ್ಯಾನರ್ಜಿ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. Deputy Chief Minister, I'm very much shocked and saddened to hear the message of Ajit Pawar, Deputy Chief Minister. He died today morning in a plane crash. I'm really shocked to see the news. There is no safety and security of the people of this country. Even the political leaders, I do not know what is the fate of the opposition political parties, but they work very much with the ruling party. But before 2 days ago, I came to know that from social network that somebody from other party, they gave a statement that Ajit Pawar is willing to leave the BJP.